ಓಕೆ ಸರ್, ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಬಂದು ರಾಹುಲ್ ಅಂತ. ಓಕೆ, ಅಂದರೆ ಇದು ಫಿಶ್ ಥೆರಪಿ ಏನು ಸರ್? ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಮೇಡಮ್ ಇದು ಶುಗರ್ ಪೇಷಂಟ್ಗೆ ಒಳ್ಳೆಯದು. ಹಾಂ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಸ್ಕಿನ್, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಮೇಡಮ್. ಓಕೆ ಓಕೆ. ಅಂದರೆ ಈ ಫಿಶಸ್ಸು ಇದೆಲ್ಲ ಡಿಫ್ರೆಂಟ್ ಆಗಿದೆಯಲ್ಲ, ಈ ಫಿಶಸ್ ಎಲ್ಲ, ಇದು ಏನು ವಿಶೇಷತೆ ಈ ಫಿಶಸ್ದು? ಮೇಡಮ್ ಅದು ಅಂದರೆ ಇವಾಗ ನಾವು ಕೈ ಇಕ್ಕಿದ್ರೆ ಕಾಲು ಇಕ್ಕಿದ್ರೆ ಹಾಂ, ಗಲೀಜು ಆದ್ರೆ ಆಹಾರ ಸೇವನೆ ಮಾಡ್ಕೊಳ್ಳುತ್ತೆ. ಬಟ್ ನಮ್ಮ ಕಾಲೇಜೆಲ್ಲ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಓಕೆ ಓಕೆ. ಶುಗರ್ ಪೇಷಂಟ್ರಿಗೆ ಒಳ್ಳೇದು ಆ್ಯಕ್ಚುಲಿ. ಓಕೆ ಓಕೆ. ಮತ್ತು ಈ ಫಿಶ್ಶು ಎಲ್ಲಿಂದ ಬರುತ್ತೆ? ಇದೇ ಬೇರೆ ಜಾತಿ ಫಿಶಾ? ಹೌದು ಮೇಡಮ್, ಇದು ನೇಮ್ ಬಂದು ಡಾಕ್ಟರ್ ಫಿಶ್ ಅಂತ. ಹಾಂ, ಇದು ನೇಮ್ ಬಂದು ಡಾಕ್ಟರ್ ಫಿಶ್. ಇದು ಬಂದು ನಾವು ಹೈದ್ರಾಬಾದ್ನಿಂದ ತರೋದು ಮೇಡಮ್ ನಾವು. ಓಕೆ ಓಕೆ. ಮತ್ತು ಯೂಶ್ವಲಿ ಅದು ಡೆಡ್ ಸ್ಕಿನ್ನೇ ಅದಕ್ಕೆ ಫುಡ್ಡಾ? ಹೌದು ಮೇಡಮ್, ಅದಕ್ಕೆ ಡೆಡ್ ಸ್ಕಿನ್ನೇ ಫುಡ್ಡು. ಓಕೆ ಓಕೆ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇದು? ಮೇಡಮ್ ನಾವು 1 ಇಯರಿಂದ. ಓಕೆ ಸರ್, ಇದು ಅಡ್ರೆಸ್ ಎಲ್ಲಿ? ಮೇಡಮ್ ಆರಾಧಗಂಡ್ ಹೋಟೆಲ್ ಮೇಡಮ್, NH75. NH75 ಅಯೋಧ್ಯ ಹೋಟೆಲ್. ಓಕೆ ಓಕೆ. ನಿಮ್ಮ ಹೆಸರು ಸರ್? ರಾಹುಲ್ ಅಂತ ಮೇಡಮ್. ಓಕೆ ಓಕೆ. ಮತ್ತು ಬೇರೆ ಇನ್ನೂ ಏನೇನು ಯೂಸ್ ಇದೆ ಫಿಶಸ್ ಇದರಿಂದ? ಅಷ್ಟೇ ಮೇಡಮ್, ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆಕ್ಚುಲಿ ಶುಗರ್ ಪೇಷಂಟವ್ರಿಗೆ ಬೆನಿಫಿಟ್ ಇದೆ ಇದು. ಓಕೆ ಓಕೆ. ಅಂದರೆ ಈಗ ಲೇಡೀಸ್ಗೆ ಎಲ್ಲ ಸ್ಕಿನ್ಸ್ ಎಲ್ಲ ಚೆನ್ನಾಗಾಗಬೇಕು, ಲೆಗ್ ಎಲ್ಲ ಚೆನ್ನಾಗಾಗಬೇಕು, ಹೌದು ಹೌದು ಇದೆಲ್ಲ ಯೂಸ್ ಆಗುತ್ತೆ. ಹೌದು. ಮತ್ತು ಇದು ಮೇಂಟೆನೆನ್ಸ್ ಹೇಗೆ ಸರ್ ಇದು? ಮ್ಯಾಮ್ ನಾವು ಡೈಲಿ ನೀರು ವಾಟರ್ ಚೇಂಜ್ ಮಾಡ್ತಾನೆ ಇರಬೇಕು. ವೀಕ್ಲಿ 2 ಟೈಮ್, ಡೈಲಿ 2 ಟೈಮ್ ಮಾಡಬೇಕು, ವಾಟರ್ ಚೇಂಜ್ ಮಾಡ್ತಾನೆ ಇರಬೇಕು. ಓಕೆ. ಅದು ವಾಟರ್ ಫಿಲ್ಟರ್ ಆಗುತ್ತಾ ಇರುತ್ತೆ ಮೇಡಮ್ ಡೈಲಿ. ಓಕೆ. ಯಾಕಂದರೆ ಈಗ ಡೈರೆಕ್ಟಾಗಿ ಬಂದು ಕಾಲನ್ನ ಈ ಥರ ಇಟ್ಟಾಗ ಫಿಶಸ್ಗೆ ಏನು ಎಫೆಕ್ಟ್ ಆಗಲ್ವಾ? ಫಿಶ್ಗೆ ಏನು ಎಫೆಕ್ಟ್ ಆಗಲ್ಲ. ಆಕ್ಚುಲಿ ಹೆಂಗೆ ಎಫೆಕ್ಟ್ ಅಂದರೆ ಮತ್ತೊಬ್ಬರಿಗೆ ಗಾಯ ಇದ್ರು ಏನೋ ಕೂಲ್ಸಿದ್ರೆ ಅವ್ರಿಗೆ ಫಿಶ್ಗೆ ಎಫೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಎಫೆಕ್ಟ್ ಆಗುತ್ತೆ. ಓಕೆ ಓಕೆ. ಅಂದರೆ ಅದು ಬರೀ ಡೆಡ್ ಸ್ಕಿನ್ಸ್ ತಿನ್ನುತ್ತೆ, ಒಳಗಡೆ ಚರ್ಮ ಏನಾದ್ರು ಏನಿಲ್ಲ, ಗಾಯ ಮಾಡುತ್ತೆ. ಓಕೆ ಓಕೆ. ಮತ್ತು ಇದಕ್ಕೆ ಏನಾದ್ರು ಏಜ್ ಕ್ರೈಟೀರಿಯಾ ಇದೆಯಾ? ಇಂಥ ಏಜ್ ಅವ್ರು ಕೂತ್ಕೊಬೇಕು, ಈ ಥರ ಮಾಡಬೇಕು ಆ ಥರ? ಹಂಗೇನಿಲ್ಲ ಮೇಡಮ್, ಏಜ್ ತಕ್ಕಂಗೇನಿಲ್ಲ, ಯಾರು ಕೂತ್ಕೊಬೋದು. ಮತ್ತು ಇದು ಏನಾದರೂ ಇಂಥ ಅಂದರೆ ಕೆಲವ್ರಿಗೆ ಗಾಯ ಆಗಿರುತ್ತೆ, ಕೆಲವ್ರಿಗೆ ಈ ಗ್ಯಾಂಗ್ರೀನ್ ಎಲ್ಲ ಇರೋರಿಗೆ, ಮತ್ತು ಕಾಲೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋರಿಗೆ ಅವರು ಮಾಡಬಹುದಾ? ಯಾಕಂದರೆ ಫಿಶ್ ಅದನ್ನ ತಿನ್ನುತ್ತಲ್ಲ, ಏನು ಎಫೆಕ್ಟ್ ಆಗಲ್ಲ ಅಂಥವ್ರು ನಾವು ಕೂಲ್ಸೋದಿಲ್ಲ, ನಾವು ಅದನ್ನ ಕರ್ಸೋದಿಲ್ಲ ಮೇಡಮ್. ಓಕೆ ಓಕೆ. ಅಂಥವ್ರನ್ನ ಕೂಲ್ಸಲ್ಲ, ಯಾಕಂದರೆ ಮತ್ತೊಬ್ರಿಗೆ ಎಫೆಕ್ಟ್ ಆಗುತ್ತೆ, ಅದರಿಂದ ನಾವು ಕೂಲ್ಸಲ್ಲ, ನೋಡ್ಬಿಟ್ಟೆ ಕೂಲ್ಸೋದು. ಓಕೆ ಓಕೆ. ಮತ್ತು ಇದು ವಾಟರ್ ಇದೇನು ಮೋಟ್ರು ಓಡ್ತಾ ಇರುತ್ತಾ? ಇದು ಇದು ಫಿಲ್ಟರ್ ಆಗಿ ಬರೋದು, ಫಿಲ್ಟರ್ ಆಗಿ ಫಿಲ್ಟರ್ ಆಗ್ತಾ ಇರುತ್ತೆ. ಡೈಲಿ ಫಿಲ್ಟರ್ ಆಗ್ತಾನೆ ಇರುತ್ತೆ 20.7. ಓಕೆ. ಆಕ್ಚುಲಿ ಇದೇನು ಪವರ್ ಏನು ಆಫ್ ಆದರೆ, ಹಾಂ, ಪವರ್ ಏನು ಆಫ್ ಆದರೆ ಅದು ಫಿಶಸ್ ಎಲ್ಲ ಹೋಗುತ್ತೆ. ಓಕೆ ಓಕೆ. ಮತ್ತು ಈ ಫಿಶಸ್ಗೆ ಇದೇ ಫುಡ್ಡಾ ಬೇರೆ ಏನಾದ್ರು ಹಾಕ್ತೀರಾ? ಬೇರೆ ಏನಿಲ್ಲ ಮ್ಯಾಮ್, ಇದೇ ಫುಡ್ಡು. ಅದು 20.7 ಮೇಡಮ್. ಓಕೆ ಚೆನ್ನಾಗಿತ್ತು ಮೊನ್ನೆ. ಓಕೆ ಸರ್, ಥ್ಯಾಂಕ್ ಯು. ಹಾಂ, ಇದನ್ನು ಮಾತಾಡೋಣ. ಸರ್ ಇದೇನು ಮಸಾಜು? ಇದು ಫುಲ್ಲು ಬಾಡಿ ಮಸಾಜು. ಹಾಂ, ಇದು ಡ್ರೈವರ್ಸ್ಗೆ ಬೆನಿಫಿಟ್ ಇದೆ. ಓಕೆ. ಬ್ಯಾಕ್ ಪೇನು, ಶೋಲ್ಡರು, ನೆಕ್ಕು, ಕೈ ಕಾಲೆಲ್ಲ, ಯಾಕಂದರೆ ಅವರು ಫುಲ್ ಡ್ರೈವಿಂಗಲ್ಲೇ ಸಿಟ್ಟಿಂಗಲ್ಲೇ ಇರ್ತಾರಲ್ಲ, ಅದಕ್ಕೆ ಡ್ರೈವಿಂಗರ್ಗೆ ಬೆನಿಫಿಟ್ ಇರುತ್ತೆ. ಇನ್ನೂ ಅವ್ರಿಗೆ ಕಸ್ಟಮರ್ ಅಂದರೆ ತಿರುಪತಿಗೆ ಹೋಗ್ಬಿಟ್ಟು ಬರೋರು, ಅವ್ರಿಗೆ ಬಾಡಿ ಪೈನ್ ಇರುತ್ತೆ, ಅದರಿಂದ ಅವ್ರಿಗೆ ಬಾಡಿ ಮಸಾಜು ಬೆನಿಫಿಟ್ ಇದೆ. ಓಕೆ ಓಕೆ. ಅಂದರೆ ಟೋಟಲ್ ಬಾಡಿ ಮಸಾಜ್ ಮಾಡುತ್ತಾ? ಹೌದು ಮೇಡಮ್. ಬೆನ್ನು ನೋವು, ಕೈ ನೋವು, ಕಾಲು ನೋವು ಎಲ್ಲದೂ? ಹೌದು, ನೆಕ್ಕು, ಶೋಲ್ಡರು, ಫುಟ್ಟು, ಹ್ಯಾಂಡು, ಬ್ಯಾಕ್ ಪೇನು, ಶೋಲ್ಡರ್ ಶೇಕ್ ಎಲ್ಲ ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.